ಎಲ್ಲ ಜನಾಂಗದವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ. ಸ್ವಾಮೀಜಿಗಳು ಸ್ವಾರ್ಥಕ್ಕಾಗಿ ಯಾವುದೋ ವ್ಯಕ್ತಿಗಾಗಿ ಲಾಬಿ ನಡೆಸುವುದು ಸರಿಯಲ್ಲ. ಯಾವುದೇ ಸರ್ಕಾರವಿರಲಿ, ಆ ಸರ್ಕಾರದಲ್ಲಿ ನಮ್ಮ ಸಮಾಜದ ಶಾಸಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವರನ್ನಾಗಿ ಮಾಡಿ ಎಂದು ನಾವು ಕೇಳಿಕೊಳ್ಳಬೇಕೇ ಹೊರತು ಒಬ್ಬ ವ್ಯಕ್ತಿಯ ಪರವಾಗಿ ಅಥವಾ ಒಬ್ಬ ಶಾಸಕರ ಪರವಾಗಿ ಮಾತನಾಡುವುದು ತಪ್ಪು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಹೊನಗೋಡು ಆರೋಪಿಸಿದ್ದಾರೆ. ಇತ್ತೀಚೆಗೆ ಪ್ರಣವಾನಂದ ಸ್ವಾಮೀಜಿ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ನೀಡುವಂತೆ ನೀಡಿದ ಹೇಳಿಕೆ ಕುರಿತು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಹೊನಗೋಡು, ಸ್ವಾಮೀಜಿಯವರು ಸಮಾಜದ ಪರವಾಗಿ ಇರಬೇಕು ಬಿಟ್ಟರೆ ಯಾವುದೇ ವ್ಯಕ್ತಿಯ ಪರವಾಗಿ ಇರಬಾರದು. ವ್ಯಕ್ತಿ ಪರವಾಗಿರುವ ಪ್ರಣವಾನಂದ ಸ್ವಾಮೀಜಿಯ ನಡೆಯನ್ನು ಖಂಡಿಸುತ್ತೇನೆ ಎಂದು ವಾಗ್ದಾಳಿ ನಡೆಸಿದರು. ಈಡಿಗ ಸಮುದಾಯದ ಪ್ರಮುಖರಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಹಿರಿಯಣ್ಣ ಸಂಗಣ್ಣನಕೆರೆ, ಶಿವಕುಮಾರ್, ಪರಮೇಶ್ ಕಣ್ಣೂರು, ಅರವಿಂದ ತಳಗೇರಿ, ಚಂದ್ರ ಆಳಿ ಹಾಗೂ ಅಶೋಕ್ ನರಸೀಪುರ ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಏನಂದ್ರೆ, ಈಗ ಎಲ್ಲ ಸಮಾಜದಲ್ಲೂ ಸ್ವಾಮೀಜಿಗಳು ಇದ್ದಾರೆ, ಮಠಗಳು ಇದ್ದಾವೆ. ಅದಕ್ಕೆ ಆಯಾ ಸಮಾಜದ ಪರವಾಗಿ ಆಯಾ ಸಂದರ್ಭ ಬಂದಾಗ ಸಮಾಜದ ಮುಖಂಡರುಗಳು ಮತ್ತೆ ಸಮಾಜದ ಸ್ವಾಮೀಜಿಯರು ಸಹ ಅವ್ರ ಪರವಾಗಿ ನಿಲ್ಲೋದು ಸಹಜ. ಅದು ಇರಲೇಬೇಕು. ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಆಯಾ ಸರ್ಕಾರಗಳು ಬಂದಾಗ ಯಾವುದೇ ಪಕ್ಷ ಸರ್ಕಾರ ಇರಲಿ, ಒಂದು ವೇಳೆ ಆ ಸರ್ಕಾರ ಬಂದಾಗ ನಮ್ಮ ಸಮಾಜಕ್ಕೆ ನೀವು ಸ್ವಲ್ಪ ಅಧಿಕಾರ ಕೊಡಬೇಕು ಅಂತ ಕೇಳೋದು ಸಹಜ. ಆದ್ರೆ ನಿನ್ನೆ ನಮ್ಮ ಸಮಾಜದ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂತ ಒಬ್ಬ ಸ್ವಾಮೀಜಿಯವರು, ಪ್ರಣವಾನಂದ ಸ್ವಾಮೀಜಿಯವರು ನಿನ್ನೆ ಇಲ್ಲೊಂದು ಗೋಕರ್ಣದಲ್ಲಿ ಒಂದು ಸಭೆ ಮಾಡಿದ್ದಾರೆ. ಒಂದು ರಾಜ್ಯ ಮಟ್ಟದ್ದು ಒಂದು ಈಡಿಗರ ಒಂದು ಸದಸ್ಯರುಗಳನ್ನೆಲ್ಲ ಸೇರಿ ಅವ್ರ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ. ಅವರು ಸಭೆ ಮಾಡಿದ್ದಾರೆ. ಅದರ ಸಭೆಯಲ್ಲಿ ನಮ್ಮ ಈಗಿನ ಸರ್ಕಾರದಲ್ಲಿ ನಮ್ಮ ಜನಾಂಗಕ್ಕೆ ಕೋಟದಲ್ಲಿ ಒಂದಿಷ್ಟು ಹೆಚ್ಚಿಗೆ ಅಧಿಕಾರ ಕೊಡ್ರಿ ಅಂತ ಕೇಳಬೇಕಾಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾಗಿ ಅವರು ಪರ್ಟಿಕ್ಯುಲರ್ ಒಬ್ಬರ ಹೆಸರು ಹೇಳಿ ನಿರ್ಣಯ ಮಾಡಿದ್ದಾರೆ. ಅದು ತಪ್ಪು. ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ಅವರು ಸಮಾಜದ ಪರವಾಗಿ ಇರ್ಬೇಕು ಬಿಟ್ರೆ ಯಾವುದೋ ವ್ಯಕ್ತಿ ಪರವಾಗಿ ಇರಬಾರ್ದು. ಅವ್ರ ಬಗ್ಗೆ ನಮಗೆ ಗೌರವ ಇತ್ತು, ಸಮಾಜನೂ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿರುತ್ತೆ. ಸ್ವಾಮೀಜಿಗಳು ಸಾಕಷ್ಟು ಜನ ಇರಬಹುದು, ಆದ್ರೆ ಒಂದಿಷ್ಟು ಸಮಾಜದ ಬಗ್ಗೆ ಬಹಳ ಚಟುವಟಿಕೆಯಲ್ಲಿದ್ದು ಅದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂತಾರೆ ಅವರು. ಅಂತ ಒಬ್ಬ ಸ್ವಾಮೀಜಿಗಳು ನಮ್ಮ ಸಮಾಜನೂ ಸಹ ಅವ್ರ ಮೇಲೆ ಗೌರವ ಇಟ್ಟಿದೆ. ಆದ್ರೆ ಅವರು ಸಮಾಜದ ಪರವಾಗಿ ಇರ್ಬೇಕೇ ವಿನ ವ್ಯಕ್ತಿ ಪರವಾಗಿರೋದು ನಾವು ಅದನ್ನ ವಿರೋಧ ಮಾಡ್ತೀವಿ, ಅದನ್ನ ಖಂಡಿಸ್ತೀವಿ. ಈ ಈಡಿಗರ ಸಮಾಜ ಅಥವಾ ಎಲ್ಲ ಬಿಲ್ಲವರು, ಪೂಜಾ ಅವರು ಎಲ್ಲರೂ ಸೇರಿ ನಮ್ದೊಂದು ಸಮಾಜ ಅಂತ ಇದೆ. ಅದು ಎಲ್ಲರೂ ಸಹ ನಾವು ಅವ್ರನ್ನ ಸ್ವಾಮೀಜಿ ಗುರುಗಳು ಅಂತಲೇ ನಾವೆಲ್ಲ ಒಪ್ಪಿದ್ವಿ. ಮತ್ತೆ ಈಗ ನಮ್ಮಲ್ಲಿ ಜಿಲ್ಲಾ ಈಡಿಗರ ಸಂಘ ಅಂತ ಇದೆ, ತಾಲೂಕು ಈಡಿಗರ ಸಂಘ ಅಂತ ಇದೆ, ರಾಜ್ಯ ಮಟ್ಟದ ಇದೆ. ಆದ್ರೆ ಈ ಎಲ್ಲಾ ಈಡಿಗರ ಸಂಘದ ಸಮಾಜದವ್ರು ನಾನು ಹೇಳೋದು ಆಯಾ ಪಕ್ಷದಲ್ಲಿ, ಯಾಕಂದ್ರೆ ಈ ಎಲ್ಲಾ ಜನಾಂಗದವರು ಯಾವುದೇ ಒಂದು ಪಕ್ಷದಲ್ಲಿ ಇರಲ್ಲ. ಮತ್ತೆ ಆ ಈಡಿಗರ ಸಂಘ ಇರ್ಬೋದು ಅಥವಾ ಯಾವುದೇ ಸಂಘಟನೆ ಇದ್ರೆ ಅಲ್ಲಿ ಯಾವುದೋ ಒಂದು ಪಕ್ಷದ ಪರವಾಗಿ ಯಾರು ಇರಲ್ಲ, ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಎಲ್ಲ ಪಕ್ಷದಲ್ಲೂ ನಾಯಕರುಗಳು ಇದ್ದಾರೆ. ಈಗ ಬಿಜೆಪಿಯಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDS ನಲ್ಲೂ ಇದ್ದಾರೆ. ಆಯಾ ಸಂದರ್ಭದಲ್ಲಿ ಸರ್ಕಾರ ಬಂದಾಗ ಈ ನಮ್ಮ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ತಾಲೂಕು ಮಟ್ಟದ್ದು ಆ ಸಂಘಟನೆಗಳು ನಮ್ಮ ಸಮಾಜಕ್ಕೆ ಜಾಸ್ತಿ ಒತ್ತು ಕೊಡ್ರಿ ಅಂತ ಕೇಳೋದು ಅದು ನಮ್ಮ ಹಕ್ಕು. ಅದು ಅವರು ಯಾರಿಗೆ ಕೊಡ್ತಾರೆ ಅನ್ನೋದು ಆಯಾ ಸರ್ಕಾರ ನಡೆಸ್ತಾರೆ ಅಂತ ಆ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಅವ್ರು ಯಾರಿಗಾರು ಕೊಡ್ಬೋದು, ಅವರು ಪಕ್ಷ ದೃಷ್ಟಿಯಿಂದ, ಅಧಿಕಾರ ದೃಷ್ಟಿಯಿಂದ ಕೊಡ್ಬೋದು. ಆದ್ರೆ ನಾವ್ ಹೇಳೋದು ಹೆಂಗಂದ್ರೆ ನಮ್ಮ ಸಮಾಜಕ್ಕೆ ಬೇಕು ಕೊಡ್ರಿ ಅಂತ. ಅದು ಆಗ್ಬೇಕು ಬಿಟ್ರೆ ಇದೆಲ್ಲ ಒಂದ್ ಕಡೆ ಸ್ವಾರ್ಥಕ್ಕೋಸ್ಕರ ವ್ಯಕ್ತಿಗೆ ಇಂಥವ್ರಿಗೆ ಕೊಡ್ಬೇಕು, ನೀವು ನಿರ್ಣಯ ಮಾಡ್ಬೇಕು ಅನ್ನೋದು ಅದು ನಮ್ದು ವಿರೋಧ ಇದೆ. ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ಪಕ್ಷಗಳ ಸರ್ಕಾರನು ಬದಲಾವಣೆ ಆಗ್ತಾ ಇರ್ತದೆ. ಅಲ್ಲೂ ಸಹ ಅನೇಕ ಜನರು ಇರ್ತಾರೆ. ಈಗಿನ ಸರ್ಕಾರದಲ್ಲೂ ಸಹ ಅನೇಕ ಜನ ನಮ್ಮ ಜನಾಂಗದವ್ರು ಇರ್ಬಹುದು. ಆದ್ರೆ ನಮ್ಮ ಜನಾಂಗದವ್ರು ಯಾರಿಗಾರು ಒಟ್ಟು ನೀವು ಅಧಿಕಾರ ಜಾಸ್ತಿ ಕೇಳಬೇಕ್ರೆ ಒಂದು ಮಂತ್ರಿ ಅಲ್ಲ 4 ಮಂತ್ರಿ ಕೇಳಲಿ. ಆದ್ರೆ ನಮ್ಮ ಸಮಾಜಕ್ಕೆ ಹೆಚ್ಚಿಗೆ ಒತ್ತು ಕೊಡ್ರಿ ಅಂತ ಕೇಳ್ಬಿಟ್ರೆ ವ್ಯಕ್ತಿಗತ ಹೋಗೋದಕ್ಕೆ ನಮ್ದು ವಿರೋಧ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ
ರಾಜ್ಯ ಮಟ್ಟದವರು ಅಷ್ಟೇ, ಈಡಿಗ ಸಂಘದವರು, ಜಿಲ್ಲಾ ಮಟ್ಟದವರು ಯಾರೇ ಇರ್ಬೋದು, ಯಾರೋ ವ್ಯಕ್ತಿಗತವಾಗಿ ಕೇಳೋದನ್ನ ಬಿಡ್ಬೇಕು, ಸಮಾಜಕ್ಕಷ್ಟೇ ಕೇಳ್ಬೇಕು. ಅವಾಗ ನಮ್ಮ ಸಮಾಜದವರು ಸಹ ತಮ್ಮನ್ನ ಗೌರವದಿಂದ ನೋಡ್ತಾರೆ, ಇವರು ಸಮಾಜಕ್ಕಾಗಿದ್ದಾರೆ ಅಂತ. ನೀವು ಎಲ್ಲ ಒಂದ್ ಕಡೆ ವ್ಯಕ್ತಿಗತ ಹೋಗ್ಕೊಳ್ಳಿ, ನಿಮ್ ಸ್ವಾರ್ಥಕ್ಕೆ ಹೋದಂಗೆ ಆಗುತ್ತೆ. ಈ ಸಮಾಜನ ಒಡೆಯುವಂತ ಕೆಲಸ ಮಾಡಬಾರ್ದು. ಸ್ವಾಮೀಜಿ ಅವರು ಇರ್ಬೋದು ಅಥವಾ ಯಾವುದೇ ಈಡಿಗ ಸಂಘ ಇರ್ಬೋದು, ಸಮಾಜಕ್ಕೆ ಬೇಕು ಅಂತ ಅವರು ಆಯಾ ಸರ್ಕಾರದಲ್ಲಿ ಯಾರ್ಯಾರು ಕೊಡ್ಲಿ. ಇದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಮತ್ತೆ ಬೇರೆ ಏನು ಹೇಳಲ್ಲ. ಇನ್ನು ಮುಂದಾರು ಸಹ ಈ ಸ್ವಾಮೀಜಿ ಅವರು ಮತ್ತೆ ನಮ್ಮ ಸಂಘಟನೆಯವರು ಸಮಾಜದ ಬಗ್ಗೆನೇ ಇರ್ಲಿ, ಯಾವುದೇ ಪಕ್ಷದಲ್ಲಿ ಇರ್ಲಿ, ಯಾವ ಪಕ್ಷದಲ್ಲೂ ಸಹ ಇದ್ರು ಸಹ ನಮ್ಮ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅಲ್ಲಿ ಅಧಿಕಾರ ಕೊಡ್ಸೋಂತ ಕೆಲಸ ನೀವು ಸ್ವಾಮೀಜಿಯವರು ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ಅಧಿಕಾರ ಕೊಡ್ಸೋಂತ ಕೆಲಸ ಮಾಡಿದ್ರೆ ಇಲ್ಲಿ ನಮ್ಮ ಸಮಾಜಕ್ಕೆ ಒಂದಿಷ್ಟು ಅನುಕೂಲ ಆಗುತ್ತೆ. ಹಂಗಂತ ನಮ್ಮ ಆ ಅಧಿಕಾರದಲ್ಲಿ ಇದ್ದವರು ಎಲ್ಲ ಸಮಾಜನೂ ನೋಡ್ತಾರೆ. ಆದರೆ ಅಧಿಕಾರ ಇದ್ದಂತ ಸರ್ಕಾರದಲ್ಲಿ ನಮ್ಮವ್ರು ಜಾಸ್ತಿ ಇರ್ಲಿಲ್ಲ ಎಲ್ಲರ ಅಭಿಪ್ರಾಯನೂ ಇರುತ್ತೆ. ಆಯಾ ಸಮಾಜದ ಪರವಾಗಿ ಮಾಡ್ತಾರೆ. ಇದು ಹಾಗಿರ್ಬೇಕು ಬಿಟ್ರೆ, ಹಂಗಿದ್ರೆ ಮಾತ್ರ ಈ ಸಮಾಜ ಒಗ್ಗಟ್ಟಿನಲ್ಲಿ ಹಿಡ್ಕೋಬೋದು. ಬಿಟ್ರೆ ಪ್ರಮುಖ ಸ್ಥಾನದಲ್ಲಿ ಇದ್ದಂತಾರೆ ಇವರು ಇವತ್ತು ಅದನ್ನ ಸಮಾಜನ ಒಡೆಯಕ್ಕೆ ಹೋದ್ರೆ ಇದೆಷ್ಟು ಮಟ್ಟಿಗೆ ಸರಿ. ಮತ್ತೆ ಆ ಸ್ಥಾನಕ್ಕೆ ಈಗ ಸ್ವಾಮೀಜಿ ಅವರು ಅಂದ್ರೆ ಎಲ್ಲ ಒಂದ್ ಕಡೆ ಅದಕ್ಕೊಂದು ಗೌರವ ಸ್ಥಾನ, ಎಲ್ಲ ಇಡೀ ನಮ್ಮ ಸಮಾಜ ಅವ್ರಿಗೆ ಗೌರವ ಕೊಡೋ ಅಂದ್ರು. ಆ ಸ್ಥಾನದಲ್ಲಿ ಕೂತು ಆ ಸ್ಥಾನಕ್ಕೆ ತಕ್ಕಾಗಿ ಅವರು ಮುಂದುವರಿ ಹೋಗ್ಬೇಕು ಅಂತ ನಮ್ಮ ಅಭಿಪ್ರಾಯ, ನಮ್ಮ ಎಲ್ಲರೂ ಅಭಿಪ್ರಾಯ. ಇಲ್ಲಿ ನಾವು ಯಾರೇ ಆಗ್ಲಿ ನಮ್ಮವರಿಗೆ ಅವರು ಒಬ್ರಿಗೆ ಕೊಡ್ಸೋದು 4 ಜನಕ್ಕೆ ಕೊಡ್ಸಿದ್ರೆ ಒಳ್ಳೇದೇ. ನಮ್ಮ ಸಾಗರಕ್ಕೆ ಸಿಗ್ಬೋದು, ಸೊರಬಕ್ಕೆ ಸಿಗ್ಬೋದು, ಅಥವಾ ಸಿರ್ಸಿ ಸಿಗ್ಬೋದು. ಈ ಸದ್ಯಕ್ಕೆ ಈಗಿನ ಸರ್ಕಾರದಲ್ಲಿ ಇದ್ದಾರೆ, ಅಥವಾ ಬೇರೆ ಬೇರೆ ಕಡೆ ಇನ್ನು ಬಹಳ ಜನ ಇದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ ಎಲ್ಲ. ಆದ್ರೆ ಅವರು ಹೋರಾಟ ಮಾಡಿ ಬೇಕಾದ್ರೆ ಎಲ್ಲರಿಗೂ ಕೊಡಿಸ್ತೀವಿ, ನಮ್ಗೆ ಸಂತೋಷನೇ. ನಮ್ಮ ಸಾಗರ ಸಚಿವ ಸ್ಥಾನ ಸಿಕ್ಕರೆ ನಮ್ಗೆ ಇನ್ನೂ ಸಂತೋಷನೇ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ಯಾರೋ ವ್ಯಕ್ತಿ ಪರವಾಗಿ ಹೇಳೋದು ಅದ್ರದ್ದು ನಮ್ದು ವಿರೋಧ ಇದೆ ಅಷ್ಟೇ. ನಾವು ನಮ್ಮ ನಾಯಕರಾದ ರತ್ನಾಕರ್ ಅವರು ಈಗ ಹೇಳಿರೋ ಹಾಗೆ ನಮ್ಮ ಸಮಾಜದ ಸ್ವಾಮೀಜಿಗಳಾಗಿರ್ತಂಥ ಪ್ರಣಾನಂದ ಸ್ವಾಮೀಜಿಗಳು ಈಗ ಏನು ಸಚಿವ ಸಂಪುಟದ ಸರ್ಕಸ್ ಏನು ನಡೀತಿದೆ ರಾಜ್ಯ ಸರ್ಕಾರದಲ್ಲಿ, ಅದು ಏನಾಗಿದೆ ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲ ಸಮಾಜಗಳ ಸ್ವಾಮೀಜಿಗಳು ಆ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಆದರೆ ಈ ನಮ್ಮ ಪ್ರಮಾಣಾನಂದ ಸ್ವಾಮೀಜಿ ಒಂದು ಸಭೆಯನ್ನು ಮಾಡಿ ಯಾವುದೇ ಮುಖಂಡರಿಗೆ ಅಥವಾ ಸಮಾಜಕ್ಕೆ ಗಮನಕ್ಕೆ ತರದೇನೆ ಕೆಲವೇ ಒಂದಿಷ್ಟು ಜನಗಳನ್ನ ಒಂದು ಸಭೆ ಮಾಡಿ ವೈಯಕ್ತಿಕವಾಗಿ ನಿರ್ದಿಷ್ಟವಾಗಿ ಇಂಥ ವ್ಯಕ್ತಿಗೆ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಸಚಿವಗಿರಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ ನಮ್ಮ ಆರ್ಯ ಸಂಘನೇ ಖಂಡಿಸ್ತತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಈ ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಹಿರಿಯ ನಾಯಕರಾದ ಹರಿಪ್ರಸಾದ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಪಡ್ತಕ್ಕಂಥ, ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯನೇ. ಆದರೆ ಅದು ಯಾವುದೇ ಲಾಬಿ ಮಾಡದೇನೆ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಹುದ್ದೆ. ಆದರೆ ಈಗೇನಾಗಿದೆ ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಸ್ವಾಮೀಜಿಗಳನ್ನ ಬಳಸ್ಕೊಳ್ಳೋದು ಅಥವಾ ಸ್ವಾಮೀಜಿಗಳು ಬಹಿರಂಗವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಸಮಾಜಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಮ್ಮ ಆರ್ಯ ಸಂಘದ ಮತ್ತು ನಮ್ಮ ಎಲ್ಲ ಸಮಾಜ ಬಾಂಧವರಿಗೂ ಕೂಡ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಗೆದ್ದಿರ್ತಕ್ಕಂಥ 5-6 ಜನ ಶಾಸಕರಿದ್ದಾರೆ ಇವತ್ತು ಆ ಸರ್ಕಾರದಲ್ಲಿ. ಯಾವುದೇ ಸರ್ಕಾರ ಇರಲಿ, ಆ ಪಕ್ಷದಲ್ಲಿ ಸಮಾಜದ ಪ್ರತಿನಿಧಿಯಾಗಿ ಆ ಭಾಗದಲ್ಲಿ ಗೆದ್ದು ಹೋಗ್ತಕ್ಕಂಥ ಅನೇಕ ಹಿರಿಯರಿದ್ದಾರೆ. ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳಲಿ ಸ್ವಾಮೀಜಿ. ಅದ್ರ ಬಗ್ಗೆ ಅವ್ರಿಗೆ ನಮ್ಮ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ಅವ್ರಿಗೆ ಗೌರವ ಇದೆ. ಆದ್ರೆ ನಿರ್ದಿಷ್ಟವಾಗಿ ಒಂದಿಷ್ಟು ಜನಗಳನ್ನ ಸಮಾಜ ಮುಖಂಡರನ್ನ ಕೂರಿಸ್ಕೊಂಡು ಇಂಥವರಿಗೆ ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿರೋದು ಇಡೀ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಹಿಂದೆ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಮ್ಮ ಪ್ರಣಾಮಾನಂದ ಸ್ವಾಮೀಜಿಗಳು ಒಂದು ವೈಯಕ್ತಿಕವಾಗಿ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ. ಅದು ನಮಗೆ ನಮ್ಮ ಸಮಾಜಕ್ಕೆ ಅದು ಒಳ್ಳೆಯದಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತೀವಿ. ಯಾಕಂದರೆ ನಮ್ಮ ಈ ಒಂದು ಪಕ್ಷದಲ್ಲಿ ಹಲವಾರು ವ್ಯಕ್ತಿಗಳಿರ್ತಾರೆ, ಎಲ್ಲ ಪಕ್ಷದಲ್ಲಿದೆ.
ಹಾಗಾಗಿ ಒಬ್ಬರನ್ನ ವೈಯಕ್ತಿಕವಾಗಿ ಹೇಳೋದು ನಮಗೆ ಸೂಕ್ತ ಅಲ್ಲ ನಮ್ಮ ಸಮಾಜಕ್ಕೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಒಬ್ಬರ ಪರವಾಗಿ ಹೇಳ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋ ಭಾವನೆ ಅಂತ ನಮ್ಮದು ಅನಿಸಿಕೆ. ಹಾಗಾಗಿ ಸ್ವಾಮೀಜಿಗಳು ಎಲ್ಲ ಇರ್ತಕ್ಕಂಥ ಪಕ್ಷದಲ್ಲಿ ಇರ್ತಕ್ಕಂಥ ಹಲವಾರು ಮುಖಂಡರುಗಳಿದ್ದಾರೆ. ಎಲ್ಲರಿಗೂ ಸಿಕ್ಕಂಥ ಅವಕಾಶವನ್ನು ಕೊಟ್ಟರೆ ಭಾರಿ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.